ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ಆನ್ಲೈನ್ ಕ್ಲಾಸಿಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು ಅಧ್ಯಾಯ 1 ಪೀಠಿಕೆ, ಇದರಲ್ಲಿ ಇತಿಹಾಸ ಪದದ ಉತ್ಪತ್ತಿ, ಅರ್ಥ ಜೊತೆಗೆ ಅದರ ವ್ಯಾಖ್ಯೆಗಳು ಹಾಗೂ ಇತಿಹಾಸ ಅಧ್ಯಯನದ ಮಹತ್ವ ಅಥವಾ ಉಪಯೋಗಗಳ ಕುರಿತು ಚರ್ಚೆ ಮಾಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ನಾವು ಇವತ್ತಿನ ದಿನ ಇತಿಹಾಸ ಅಧ್ಯಯನದ ಮಹತ್ವ ಅಂತಕ್ಕಂಥ ಒಂದು ಅಂಶದ ಕುರಿತು ಚರ್ಚೆ ಮಾಡೋಣ. ನಿನ್ನೆ ದಿನ ನಾವು ಇತಿಹಾಸದ ಅಧ್ಯಯನದ ಮಹತ್ವ ಏನಿದೆ ಅಂತಕ್ಕಂಥದ್ದು ಅಥವಾ ಇತಿಹಾಸ ಅಧ್ಯಯನವನ್ನು ಮಾಡಿದರೆ ಏನು ಉಪಯೋಗಗಳಿವೆ ಅಂತಕ್ಕಂಥದ್ದನ್ನು ಚರ್ಚೆ ಮಾಡ್ತಾಯಿದ್ವಿ. ಇಲ್ಲಿ ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ ಅಂತಕ್ಕಂಥದ್ದನ್ನು ನಾವು ಅದರ ಮಹತ್ವ ಹೇಳ್ಬೋದು. ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ. ಅಷ್ಟೇ ಅಲ್ಲದೆ ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ ಹಾಗೂ ಇತಿಹಾಸವು ದೇಶಾಭಿಮಾನವನ್ನು ಮೂಡಿಸುತ್ತದೆ. ಇತಿಹಾಸವು ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆಯಾಗಿದೆ. ಜೊತೆಗೆ ಇತಿಹಾಸವು ಉದಾತ್ತ ದೇಹಗಳನ್ನು ಬೆಳೆಸುತ್ತದೆ. ಇತಿಹಾಸವು ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ ಹಾಗೂ ಇತಿಹಾಸವು ವಿಶ್ವಶಾಂತಿಯನ್ನು ಬೆಳಗಿಸುತ್ತದೆ. ಇದು ಇತಿಹಾಸವು ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ ಹಾಗೂ ಇತಿಹಾಸವು ಪೂರ್ವಾಗ್ರಹವನ್ನು ಹೋಗಲಾಡಿಸುತ್ತದೆ. ಇವು 10 ಇತಿಹಾಸ ಅಧ್ಯಯನದ ಉಪಯೋಗಗಳ ಅಥವಾ ಮಹತ್ವದ ಒಂದು ಅಂಶಗಳಂತ ಹೇಳ್ಬೋದು. ಇದರಲ್ಲಿ ನಾವು ನಿನ್ನೆ ದಿನ 7 ಪ್ರಮುಖ ಅಂಶಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತು ಅದರ ಮುಂದುವರೆದ ಭಾಗವಾಗಿ ನಾವು ಇತಿಹಾಸವು ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ ಅಂತಕ್ಕಂಥ ಒಂದು ಅಂಶವನ್ನು ನಾವು ಚರ್ಚೆ ಮಾಡೋಣ. ಇತಿಹಾಸ ಅಧ್ಯಯನ ನಮಗೆ ವಿವಿಧ ದೇಶಗಳ ಜನರ, ಅವರ ಸಂಪ್ರದಾಯ, ಜೀವನ ಶೈಲಿ, ಸಂಸ್ಕೃತಿ, ನಾಗರಿಕತೆ ಇವುಗಳ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ನಮಗೆ ನೀಡ್ತದೆ. ಆ ಮೂಲಕ ನಾವು ಆ ಜ್ಞಾನವನ್ನು ಸಂಪಾದಿಸಬಹುದು. ಅಷ್ಟೇ ಅಲ್ಲದೆ ಮನುಕುಲದ ದೃಷ್ಟಿಕೋನವನ್ನು ಅದು ವಿಶಾಲಗೊಳಿಸ್ತದೆ. ಅಂದರೆ ಇದರಲ್ಲಿ ಕೇವಲ ಒಂದು ಸಂಸ್ಕೃತಿ, ಒಂದು ನಾಗರಿಕತೆ, ಒಬ್ಬ ವ್ಯಕ್ತಿ ಅಥವಾ ಒಂದೇ ಘಟನೆ ಕುರಿತು ನಾವು ಅಧ್ಯಯನವನ್ನು ಮಾಡೋದಿಲ್ಲ. ವಿಶಾಲವಾದ ಈ ಒಂದು ಪ್ರಪಂಚದ ವಿವಿಧ ಅಂಶಗಳನ್ನು ನಾವು ಇತಿಹಾಸದಲ್ಲಿ ಅಧ್ಯಯನ ಮಾಡೋದರಿಂದ ಅಲ್ಲಿ ದಾಖಲಾದ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ ಮತ್ತು ಧರ್ಮಕ್ಕೆ ಸಂಬಂಧಿಸಿದ ವಿಚಾರಗಳು ವ್ಯಕ್ತಿಯ ಜ್ಞಾನದ ದಿಗಂತವನ್ನು ವಿಸ್ತರಿಸುತ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು ಇತಿಹಾಸವು ವಿಶ್ವಶಾಂತಿಯನ್ನು ಬೆಳೆಸುತ್ತದೆ. ಅಂದರೆ ಇತಿಹಾಸದ ಒಂದು ಅಧ್ಯಯನದಿಂದ ನಮಗೆ ಗತಕಾಲದಿಂದ ಇಲ್ಲಿವರೆಗೆ ನಡೆದ ಅನೇಕ ಯುದ್ಧಗಳ ಬಗ್ಗೆ, ಅದರ ಪರಿಣಾಮಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತೀವಿ. ಯಾಕಂದರೆ ಜಗತ್ತು ಈಗಾಗಲೇ 2 ಮಹಾನ್ ಯುದ್ಧಗಳನ್ನು ಕಂಡಿದೆ ಹಾಗೂ ಅದರ ದುಷ್ಪರಿಣಾಮಗಳನ್ನು ಕೂಡ ಅದು ಕಂಡಿದೆ ಅಂತ ಹೇಳ್ಬೋದು. ಹೀಗಾಗಿ ಭವಿಷ್ಯದಲ್ಲಿ ಇನ್ನೊಂದು ಯುದ್ಧ ಆದರೆ ಇಡೀ ಪ್ರಪಂಚವೇ ವಿನಾಶ ಆಗ್ತದೆ ಅಂತಕ್ಕಂಥದ್ದು ನಮಗೆ ಇತಿಹಾಸ ಅಧ್ಯಯನ ಮಾಡೋದರಿಂದ ಗೊತ್ತಾಗ್ತದೆ. ಹೀಗಾಗಿ ಇಲ್ಲಿ ಸಂಕುಚಿತ ರಾಷ್ಟ್ರೀಯತೆ ಯುದ್ಧಗಳಿಗೆ ಕಾರಣವಾಗಿರ್ತಕ್ಕಂಥದ್ದು ಅಥವಾ ಅವರಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಒಂದು ಅಹಂಭಾವನೆಯಿಂದಾಗಿ ಯುದ್ಧಗಳಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಹೀಗಾಗಿ ಇತಿಹಾಸ ಅಧ್ಯಯನ ಮಾಡೋದ್ರಿಂದ ಅದರ ದುಷ್ಪರಿಣಾಮಗಳು ಏನಾಗಿದೆ ಸಮಾಜಕ್ಕೆ ಅಂತಕ್ಕಂಥದ್ದನ್ನು ಕೂಡ ನಾವು ಮನವರಿಕೆ ಮಾಡಿಕೊಂಡಿದ್ದೀವಿ. ಹೀಗಾಗಿ ಮುಂದೊಂದು ದಿನ ಭವಿಷ್ಯತ್ತಿನಲ್ಲಿ ಇಂಥ ಅನಾಹುತ ಯುದ್ಧಗಳು ಸಂಭವಿಸಿದ್ದೇ ಆದರೆ ಇಡೀ ಮನುಕುಲವೇ ನಾಶ ಆಗ್ತದೆ ಅಂತಕ್ಕಂಥದ್ದು ಸ್ಪಷ್ಟವಾಗ್ತದೆ. ಹೀಗಾಗಿ ಅಣ್ವಸ್ತ್ರಗಳು ಮತ್ತು ಯುದ್ಧ ಸಂಬಂಧಿತ ಉಪಕರಣಗಳನ್ನು ಹೊಂದಲು ಇಂದು ವಿಶ್ವದ ವಿವಿಧ ರಾಷ್ಟ್ರಗಳ ನಡುವೆ ಭಾರೀ ಸ್ಪರ್ಧೆ ಏರ್ಪಡ್ತಿದೆ. ದೇಶಗಳ ನಡುವಿನ ಸೌಹಾರ್ದಯುತ ಬಾಂಧವ್ಯ ವೃದ್ಧಿಗೆ ಪ್ರಪಂಚದ ಇತಿಹಾಸ ಅಧ್ಯಯನ ಇಂದಿನ ಅಗತ್ಯವಾಗಿದೆ ಅಂತ ಹೇಳ್ತಾರೆ. ಹೀಗಾಗಿ ವಿಜ್ಞಾನ ತಂತ್ರಜ್ಞಾನ ಬೆಳವಣಿಗೆಗೆ ಹಾಗೂ ಸಾರಿಗೆ ಸಂಪರ್ಕಗಳ ಸುಧಾರಣೆಗಳಿಂದಾಗಿ ವಿಶ್ವವೇ ಒಂದು ಗ್ರಾಮವಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಪ್ರತಿಯೊಂದು ರಾಷ್ಟ್ರವು ತನ್ನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲಿಕ್ಕೆ ಬೇರೊಂದು ರಾಷ್ಟ್ರದ ಮೇಲೆ ಅವಲಂಬಿಸಬೇಕಾಗಿರತಕ್ಕಂಥದ್ದು ಕೂಡ ಇವತ್ತು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ಹೀಗಾಗಿ ಪ್ರತಿಯೊಂದು ರಾಷ್ಟ್ರಗಳ ನಡುವೆ ಸ್ನೇಹ ಭಾವದಿಂದ ಪರಸ್ಪರ ಅರ್ಥ ಮಾಡುವಿಕೆಯಿಂದ ಇವತ್ತು ಶಾಂತಿ ಸುವ್ಯವಸ್ಥೆ ನೆಲೆಸುವಂತಾಗ್ತದೆ. ಹೀಗಾಗಿ ರಾಷ್ಟ್ರಗಳ ಸಂಘ, ವಿಶ್ವಸಂಸ್ಥೆ ಈ ನಿಟ್ಟಿನಲ್ಲಿ ಹಲವಾರು ರೀತಿಯ ಒಂದು ಪ್ರಪಂಚದ ಶಾಂತಿ ಸ್ಥಾಪನೆಯಲ್ಲಿ ಕ್ರಮಗಳನ್ನು ಕೈಗೊಂಡಿದೆ. ಇಂಥ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಇತಿಹಾಸದ ಅಧ್ಯಯನದಲ್ಲಿ ನೋಡ್ತೀವಿ. ಹೀಗಾಗಿ ಇತಿಹಾಸವು ಎಲ್ಲರೂ ಸಮಾನರೆಂದು ಬೋಧಿಸ್ತದೆ. ಸಮಾಜದಲ್ಲಿ ಜಾತಿ, ಪಂಥ ಮತ್ತು ಧರ್ಮದ ಆಧಾರದ ಮೇಲೆ ಯಾವುದೇ ತಾರತಮ್ಯತೆ ಮೂಡುವುದಿಲ್ಲ. ಹೀಗಾಗಿ ಇತಿಹಾಸ ಅಧ್ಯಯನದಿಂದ ನಾವು ವಿಶ್ವಶಾಂತಿಯನ್ನು ಕೂಡ ಬೆಳೆಸ್ಬೋದು ಅಂತ ಹೇಳ್ಬೋದು. ಅನಂತರ ಇತಿಹಾಸ ಅಧ್ಯಯನವು ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ. ಅಂದರೆ ಇವತ್ತಿನ ಸ್ಪರ್ಧಾತ್ಮಕ ಒಂದು ಯುಗದಲ್ಲಿ ಇತಿಹಾಸವು
IAS, IPS, IFS, KS ಇಂಥ ಉನ್ನತ ಆಡಳಿತಾತ್ಮಕ ಹುದ್ದೆಗಳಿಗೆ ಐಚ್ಛಿಕ ವಿಷಯವಾಗಿ ಇತಿಹಾಸ ಇವತ್ತು ಅಧ್ಯಯನ ಮಾಡಲಾಗ್ತಾ ಇದೆ. ಅಂದರೆ ಇತಿಹಾಸದ ಜ್ಞಾನವು ಇಂದು ವಿದ್ಯಾರ್ಥಿಗಳಿಗೂ ಕೂಡ ಅಗತ್ಯದೆ, ಅಧ್ಯಾಪಕರಿಗೂ ಕೂಡ ಅಗತ್ಯದೆ, ವಕೀಲ ವೃತ್ತಿಗೂ ಕೂಡ ಅಗತ್ಯವಿದೆ, ಪತ್ರಕರ್ತರಿಗೂ, ಆಡಳಿತಗಾರರಿಗೂ, ರಾಜನೀತಿ ತಜ್ಞರಿಗೂ ಇವತ್ತು ಅತ್ಯವಶ್ಯಕ ಆಗಿದೆ. ಹೀಗಾಗಿ ಆಡಳಿತದ ಸುಧಾರಣೆಯಲ್ಲಿ, ಜಾರಿ ತರುವಲ್ಲಿ ರಾಜಕಾರಣಿಗಳಿಗೆ ಐತಿಹಾಸಿಕ ಜ್ಞಾನ ಇವತ್ತು ಅಗತ್ಯದ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಬರುವ ಪುರಾತತ್ವ ಇಲಾಖೆಗಳಲ್ಲಿ ಸಾವಿರಾರು ಇತಿಹಾಸಕಾರರು ಇವತ್ತು ಕಾರ್ಯನಿರ್ವಹಿಸ್ತಿದ್ದಾರೆ. ಪ್ರಸ್ಥಾನಶಾಸ್ತ್ರಜ್ಞ ಉತ್ಖನನಗಳನ್ನು ನಡೆಸಿ ಗತಕಾಲದ ಮೇಲೆ ಹೊಸ ಬೆಳಕು ಇವತ್ತು ಚೆಲ್ತಿದ್ದಾರೆ. ಪುರಾತನ ವಸ್ತುಗಳನ್ನು ಶೋಧಿಸುವುದು ಮಾತ್ರವಲ್ಲದೆ ಅವುಗಳನ್ನು ರಕ್ಷಿಸುತ್ತಿದ್ದಾರೆ. ಅದಕ್ಕಾಗಿ ಸರ್ಕಾರ ವೃತ್ತಿಪರ ಇತಿಹಾಸಕಾರರನ್ನು ನೇಮಿಸಿದೆ. ಇವತ್ತು ನಾವು ಇತಿಹಾಸ ಅಧ್ಯಯನ ಮಾಡೋದ್ರಿಂದ ವಸ್ತು ಸಂಗ್ರಹಾಲಯ, ಆಮೇಲೆ ಪತ್ರಾಗಾರ ಹಾಗೂ ಪ್ರವಾಸೋದ್ಯಮ ಮುಂತಾದ ಸಂಬಂಧಿತ ಕ್ಷೇತ್ರಗಳಲ್ಲಿ ಇವತ್ತು ಹೊಸ ಹೊಸ ಅವಕಾಶಗಳನ್ನು ಪಡೆದುಕೊಳ್ಳೋದು. ಹೀಗಾಗಿ ಇತಿಹಾಸ ಅಧ್ಯಯನ ಮಾಡೋದ್ರಿಂದ ನಮಗೆ ಹಲವಾರು ಒಂದು ವೃತ್ತಿಗಳು ಕೂಡ ಇವತ್ತು ಲಭ್ಯವಾಗುತ್ತಿವೆ. ಆಮೇಲೆ ಇತಿಹಾಸ ಪೂರ್ವಾಗ್ರಹವನ್ನು ಹೋಗಲಾಡಿಸ್ತದೆ. ಅಂದರೆ ಜಾತಿ, ಪಂಥ, ವರ್ಣ, ವರ್ಗ, ಭಾಷೆ ಇಂಥ ಕೆಲವೊಂದಿಷ್ಟು ಸಂಬಂಧಪಟ್ಟ ನಮ್ಮಲ್ಲಿರ್ತಕ್ಕಂಥ ಒಂದಿಷ್ಟು ಸಂಕುಚಿತ ಮನೋಭಾವನೆಯನ್ನು ಇತಿಹಾಸ ಅಧ್ಯಯನ ಮಾಡೋದ್ರಿಂದ ನಾವು ತೆಗೆದುಹಾಕ್ಬೋದು. ಹಿಂದೆ ಜನರು ಮತ್ತು ದೇಶಗಳಿಗೆ ಈ ಪೂರ್ವಾಗ್ರಹಗಳು ತೀವ್ರ ತೊಂದರೆ ಉಂಟು ಮಾಡಿದವು. ಅಂದರೆ ಮೊದಲಿರ್ತಕ್ಕಂಥ ಈ ಸಂಕುಚಿತ ಭಾವನೆ ಹಲವಾರು ಸಮಾಜದಲ್ಲಿ ಕಲಹ ಕಚ್ಚಾಟಗಳಿಗೆ ಕಾರಣ ಆಗಿತ್ತು. ಉಗ್ರ ರಾಷ್ಟ್ರೀಯತೆ 2 ಜಾಗತಿಕ ಯುದ್ಧಗಳಿಗೆ ಒಂದು ಪ್ರಮುಖ ಕಾರಣ ಆಯಿತು ಅನ್ನೋದನ್ನು ಕೂಡ ನೋಡ್ತೀವಿ. ಹೀಗಾಗಿ ಇದರಿಂದ ಹಲವಾರು ಮಿಲಿಯನ್ ಜನ ತೀರಿಕೊಂಡಿರೋದು ಅಥವಾ ಮರಣ ಹೊಂದಿದ್ದು ಕೂಡ ನಾವು ನೋಡ್ತೀವಿ. ರಾಷ್ಟ್ರಗಳ ನಡುವೆ ಶಾಂತಿ, ಸ್ನೇಹ ಮತ್ತು ಸಹಕಾರ ಇರಬೇಕು ಅಂತಕ್ಕಂಥದ್ದು ಇತಿಹಾಸದಿಂದ ಮಾತ್ರ ಸಾಧ್ಯ. ಒಟ್ಟಾರೆ ಇತಿಹಾಸ ಅಂತಕ್ಕಂಥದ್ದು ವ್ಯಕ್ತಿಗಳಿಗೆ, ರಾಷ್ಟ್ರಗಳಿಗೆ, ಇಡೀ ಪ್ರಪಂಚಕ್ಕೆ ಸ್ಫೂರ್ತಿಯ ಶೆಲೆಯಾಗಿದೆ. ಇದು ನಿರ್ದಿಷ್ಟವಾಗಿ ಎಲ್ಲ ಸಮಾಜ ವಿಜ್ಞಾನಗಳಿಗೆ ಹಾಗೂ ಸಾಮಾನ್ಯವಾಗಿ ಇತರ ಎಲ್ಲ ಜ್ಞಾನದ ಶಾಖೆಗಳಿಗೆ ಪ್ರಯೋಗಶಾಲೆಯಾಗಿ ಸೇವೆ ಸಲ್ಲಿಸ್ತದೆ. ಅಂದರೆ ಇತಿಹಾಸವು ಉದಾಹರಣೆಗಳಿಂದ ಬೋಧಿಸಲ್ಪಡುವ ತತ್ವಜ್ಞಾನವೇ ಅಂತ ಹೇಳ್ಬೋದು. ಹೀಗಾಗಿ ಮಾನವನ ಎಲ್ಲ ಚಟುವಟಿಕೆಗಳ ಸಾರವಾಗಿದ್ದು ಮಾನವ ಜನಾಂಗಕ್ಕೆ ಮಾರ್ಗದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದೆ ಅಂತೇಳಿ ಹೇಳ್ತಾರೆ. ಅದಕ್ಕೆ ಖ್ಯಾತ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಇತಿಹಾಸದ ಮಹತ್ವದ ಕುರಿತು. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಅಂದರೆ ಯಾರು ಇತಿಹಾಸವನ್ನು ಮರೆಯುತ್ತಾರೋ ಅವರು ಎಂದಿಗೂ ಹೊಸ ಇತಿಹಾಸವನ್ನು ನಿರ್ಮಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಗತಕಾಲದ ಜ್ಞಾನ ನಮ್ಮಲ್ಲಿ ಇದ್ದರೆ ಮುಂದಿನ ಒಂದು ಭವಿಷ್ಯವನ್ನು ನಾವು ರೂಪಿಸಬಹುದು. ಹೀಗಾಗಿ ಇತಿಹಾಸ ಅಂತಕ್ಕಂಥದ್ದು ಅತ್ಯಂತ ಮಹತ್ವದಾಗಿರ್ತಕ್ಕಂಥ ಒಂದು ಅಧ್ಯಯನ ವಿಷಯವಾಗಿರೋದ್ರಿಂದ ಇತಿಹಾಸ ತಂದೆ ಆಗಿರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಮಾರ್ಗದರ್ಶಿಯಾಗಿ ಕೆಲಸ ಮಾಡ್ತಿದೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ಇಷ್ಟು ಇತಿಹಾಸದ ಅರ್ಥ, ವ್ಯಾಖ್ಯೆಗಳು ಹಾಗೂ ಇತಿಹಾಸದ ಕುರಿತು ಅತ್ಯಂತ ಪ್ರಮುಖವಾಗಿರತಕ್ಕಂಥ ಒಂದು ಮಹತ್ವ ಅಥವಾ ಉಪಯೋಗಗಳನ್ನು ನಾವು ಚರ್ಚೆ ಮಾಡ್ತೀವಿ. ಇನ್ನು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳು ಕೂಡ ನಾವು ನೋಡ್ಬೋದು. ಅದರಲ್ಲಿ 1 ಮಾರ್ಕ್ಸ್ಗೆ ಸುಮಾರು 12 ಪ್ರಶ್ನೆಗಳು ನಿಮಗೆ ನಾವಿಲ್ಲಿ ಚರ್ಚೆ ಮಾಡೋಣ. ಹಿಸ್ಟ್ರಿ ಎಂಬ ಪದದ ಅರ್ಥವೇನು ಅಂತಕ್ಕಂಥ ಒಂದು ವಿಷಯವನ್ನು ಅವರು ಇಲ್ಲಿ ಫಸ್ಟ್ ಪ್ರಶ್ನೆಯಾಗಿ 1 ಅಂಕಕ್ಕೆ ಕೇಳ್ತಾರೆ. ಇದರಲ್ಲಿ ಇತಿಹಾಸದ ಪದದ ಅರ್ಥ ವಿಚಾರಣೆ ಅಥವಾ ತನಿಖೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಆಮೇಲೆ 2ನೇ ಪ್ರಶ್ನೆ, ಹಿಸ್ಟ್ರಿ ಪದವು ಯಾವ ಭಾಷೆಯಿಂದ ಬಂದಿದೆ? ಇಲ್ಲಿ ನೀವು ಗ್ರೀಕ್ ಅಂತ ಹೇಳ್ಕಂಥ ಒಂದು ಪ್ರಶ್ನೆ ಉತ್ತರ ಬರೆದರೆ ಸಾಕು. ಹಿಸ್ಟ್ರಿ ಅಂತಕ್ಕಂಥ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಆವಾಗ ನೀವು ಹೆರೋಡಟಸ್ ಅಂತಕ್ಕಂಥ ಒಂದು ಉತ್ತರವನ್ನು ಬರೀಬೇಕಾಗ್ತದೆ. ಆಮೇಲೆ 4ನೇ ಪ್ರಶ್ನೆ, ಹೆರೋಡಟಸ್ ಯಾವ ದೇಶಕ್ಕೆ ಸೇರಿದವರು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ. ಇಲ್ಲಿ ಹೆರೋಡಟಸ್ ಗ್ರೀಕ್ ದೇಶಕ್ಕೆ ಸೇರಿರ್ತಕ್ಕಂಥ ಒಬ್ಬ ಮಹಾನ್ ಇತಿಹಾಸ ತಜ್ಞ. ಜೊತೆಗೆ 5ನೇ ಕ್ವಶನು, ಹೆರೋಡಟಸ್ನ ಕೃತಿಯನ್ನು ಹೆಸರಿಸಿ. ಹೆರೋಡಟಸ್ ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಥವಾ ಪರ್ಷಿಯನ್ ಕದನಗಳು ಅಂತಕ್ಕಂಥ ಪುಸ್ತಕವನ್ನು ಬರೆದರು. ನೆಕ್ಸ್ಟು ದಿ ಸಿಟಿ ಆಫ್ ಗಾಡ್ ಅಂತಕ್ಕಂಥ ಒಂದು ಕೃತಿಯನ್ನು ಬರೆದವರು ಯಾರು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಆವಾಗ ನೀವು ಸಂತ ಅಗಸ್ಟೈನ್ ದ ಸಿಟಿ ಆಫ್ ಗಾಡ್ ಅಂತಕ್ಕಂಥ ಕೃತಿಯನ್ನು ರಚಿಸಿದರು ಅಂತಕ್ಕಂಥ ಒಂದು ಉತ್ತರವನ್ನು ಬರೀಬೇಕಾಗ್ತದೆ. ನೆಕ್ಸ್ಟು ಇತಿಹಾಸದ ಆರ್ಥಿಕ ಅರ್ಥ ವಿವರಣೆಯನ್ನು ನೀಡಿದವರು ಯಾರು ಅಂತಕ್ಕಂಥ ಒಂದು ಪ್ರಶ್ನೆ
ಇಲ್ಲಿ ನಿಮಗಿದೆ. ಇಲ್ಲಿ ಇತಿಹಾಸದ ಆರ್ಥಿಕ ಅರ್ಥವಿವರಣೆ ನೀಡಿದವರು ಕಾರ್ಲ್ ಮಾರ್ಕ್ಸ್ ಅಂತಕ್ಕಂಥ ಓರ್ವ ಸಮಾಜಶಾಸ್ತ್ರಜ್ಞ, ಶಾಸ್ತ್ರಜ್ಞ ಅಥವಾ ಇತಿಹಾಸಕಾರ, ಪತ್ರಕರ್ತ, ಅರ್ಥಶಾಸ್ತ್ರಜ್ಞ ಅಂತ ಕೂಡ ಏನು ಹೇಳ್ತಾರೆ. ಇವರು ಇತಿಹಾಸವನ್ನು ಆರ್ಥಿಕ ದೃಷ್ಟಿಕೋನದಿಂದ ವ್ಯಾಖ್ಯಾನಿಸಿದರು. ಆಮೇಲೆ ಕಾರ್ಲ್ ಮಾರ್ಕ್ಸನ ಇತಿಹಾಸದ ವ್ಯಾಖ್ಯಾನವನ್ನು ಬರೀರಿ ಅಂತೇಳಿ 1 ಮಾರ್ಕ್ಸ್ ಇದೆ. ಅಂದರೆ ಅವರು ಕೊಟ್ಟಿರ್ತಕ್ಕಂಥ ಇತಿಹಾಸದ ವ್ಯಾಖ್ಯೆ ಏನಿದೆ ಅವಾಗ ನೀವು ಇಷ್ಟು ಬರೀರಿ. ಕಾರ್ಲ್ ಮಾರ್ಕ್ಸ್ ಅವರ ಪ್ರಕಾರ ಇತಿಹಾಸ ಎಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷವಾಗಿದೆ. ಜೊತೆಗೆ ಇತಿಹಾಸಕ್ಕೆ ಸಂಬಂಧಿಸಿದಂತೆ JB ಬ್ಯೂರಿ ಅವರ ವ್ಯಾಖ್ಯಾನ ಯಾವುದಂತ ಕೇಳ್ತಾರೆ. ಅವಾಗ ನೀವು ಇಷ್ಟು ಆನ್ಸರ್ ಬರ್ಬೋದು. JB ಬ್ಯೂರಿ ಅವರು ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆ ಅಲ್ಲ ಅಂತಕ್ಕಂಥ ಒಂದು ವ್ಯಾಖ್ಯಾನವನ್ನು ನೀಡಿದ್ದಾರೆ. ಆಮೇಲೆ ಅರ್ನಾಲ್ಡ್ ಟೈನ್ಬಿ, ದಿನದಿನ ನಾವು ಚರ್ಚೆ ಮಾಡಿದ್ವಿ. ಅರ್ನಾಲ್ಡ್ ಟೈನ್ಬಿಯ ಪ್ರಸಿದ್ಧ ಕೃತಿಯನ್ನು ತಿಳಿಸಿ ಅಂತೇಳಿ ಇಲ್ಲಿ ಅರ್ನಾಲ್ಡ್ ಟೈನ್ಬಿ ಎ ಸ್ಟಡಿ ಆಫ್ ಹಿಸ್ಟ್ರಿ ಅಂತಕ್ಕಂಥ ಕೃತಿಯನ್ನು ರಚಿಸಿದ್ದಾರೆ. ಜೊತೆಗೆ ಇನ್ನೊಂದು ಪ್ರಶ್ನೆ, ಇತಿಹಾಸವನ್ನು ನಾಗರಿಕತೆಗಳ ಏಳು ಬೀಳಿನ ಕತೆ ಎಂದು ವ್ಯಾಖ್ಯಾನಿಸಿದ್ದು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ. ಆಗ ನೀವು ಇತಿಹಾಸ ಇದು ನಾಗರಿಕತೆಗಳ ಏಳು ಕತೆ ಎಂದು ಅರ್ನಾಲ್ಡ್ ಟೈನ್ಬಿ ಅವರು ವ್ಯಾಖ್ಯಾನಿಸಿದ್ದಾರೆ ಅಂತೇಳಿ ಉತ್ತರ ಬರೀಬೇಕಾಗ್ತದೆ. ಇತಿಹಾಸಕ್ಕೆ ಜವಾಹರ್ಲಾಲ್ ನೆಹರು ನೀಡಿದ ವ್ಯಾಖ್ಯೆ ಯಾವುದು ಅಂದರೆ ಅಕಾರ್ಡಿಂಗ್ ಟು ಜವಾಹರ್ಲಾಲ್ ನೆಹರು. ಇಲ್ಲಿ ಇವರ ಪ್ರಕಾರ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಅಂತಕ್ಕಂಥದ್ದು ಇವರ ವ್ಯಾಖ್ಯಾನ ಆಗಿದೆ. ಇಷ್ಟು ಪ್ರಮುಖ 12 ಪ್ರಶ್ನೆಗಳು ನಿಮ್ಮ ಒಂದು ಪ್ರಥಮ ಅಧ್ಯಾಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು 1 ಮಾರ್ಕ್ಸಿನ ಪ್ರಶ್ನೆಗಳಿವೆ. ಇನ್ನು ಮುಂದೆ ಇತಿಹಾಸ 2 ಅಂಕದ ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು. ಇತಿಹಾಸದ ಯಾವುದಾದ್ರೂ 2 ವ್ಯಾಖ್ಯಾನವನ್ನು ವಿವರಿಸಿ ಅಂತ ಹೇಳ್ತಾರೆ. ಇಲ್ಲಿ ನಿಮಗೆ ನೀವು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯದ ಸುಮಾರು 6 ಜನ ಇತಿಹಾಸ ತಜ್ಞರು ತಮ್ಮದೇ ಆಗಿರತಕ್ಕಂಥ ನಿಟ್ಟಿನಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಅದರಲ್ಲಿ 2 ಜನರ ವ್ಯಾಖ್ಯಾನವನ್ನು ನೀವು ಬರೀಬೋದು. ಅದರಲ್ಲಿ ಒಂದನೇದು ಇತಿಹಾಸವು ಕಾರ್ಲ್ ಮಾರ್ಕ್ಸ್ ಅವರ ಪ್ರಕಾರ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟ ಆಗಿದೆ. JB ಬ್ಯೂರಿ ಅವರ ಪ್ರಕಾರ ಇತಿಹಾಸ ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಜೊತೆಗೆ ಅರ್ನಾಲ್ಡ್ ಟೈನ್ಬಿ ಅವರ ಪ್ರಕಾರ ಇತಿಹಾಸವು ನಾಗರಿಕತೆಗಳ ಏಳು ಬೀಳಿನ ಕಥೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಜವಾಹರ್ಲಾಲ್ ನೆಹರು ಅವರ ಪ್ರಕಾರ ಇತಿಹಾಸ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಒಂದು ಕತೆ ಇತಿಹಾಸ ಅಂತ ಅವರು ಹೇಳ್ತಾರೆ. ಜೊತೆಗೆ ಹೆರೋಡೋಟಸ್ ಅವರ ಪ್ರಕಾರ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆ ಇತಿಹಾಸ ಅಂತೇಳಿ ಅವರು ವ್ಯಾಖ್ಯಾನಿಸಿದ್ದಾರೆ. ಇನ್ನು ಕಾರ್ಲ್ ಮಾರ್ಕ್ಸ್ ಅವರು ರಚಿಸಿರ್ತಕ್ಕಂಥ 2 ಪ್ರಸಿದ್ಧ ಕೃತಿಗಳು ಯಾವುವು ಅಂತ 2ನೇ ಕ್ವಶನ್ ಇದೆ 2 ಮಾರ್ಕ್ಸ್ಗೆ. ಅಲ್ಲಿ 2 ಕೃತಿಗಳು, ಒಂದು ದಾಸ್ ಕ್ಯಾಪಿಟಲ್, ಇನ್ನೊಂದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತಕ್ಕಂಥದ್ದು. ಜೊತೆಗೆ 3ನೇ ಪ್ರಶ್ನೆ, ಜವಾಹರ್ಲಾಲ್ ನೆಹರು ರಚಿಸಿದ ಪ್ರಸಿದ್ಧ ಕೃತಿಗಳು ಯಾವಂತ ಕೇಳ್ತಾರೆ. ಅದರಲ್ಲಿ ದ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತಕ್ಕಂಥದ್ದು ಒಂದು, 2ನೇದು ಡಿಸ್ಕವರಿ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಕೃತಿ ಅವರು ರಚಿಸಿದ್ದಾರೆ. ಕೊನೆಯದಾಗಿ ಇತಿಹಾಸದ 2 ವೃತ್ತಿಪರ ಉಪಯೋಗಗಳನ್ನ ತಿಳಿಸಿ ಅಂತ ಪ್ರಶ್ನೆ ಇರ್ತದೆ. ಆಗ ಇತಿಹಾಸ ಅಧ್ಯಯನ ಮಾಡೋದ್ರಿಂದ ನಾವು ಯಾವ ನೌಕರಿಯನ್ನು ಹಿಡಿಬೋದು. ಒಂದು, ಅದರಲ್ಲಿ ಇತಿಹಾಸ ಅಧ್ಯಯನ ಮಾಡೋದ್ರಿಂದ ನಾವು IAS, KAS, IFS, IPS ಇಂಥ ಹುದ್ದೆಗಳನ್ನು ಪಡೆಯಬೋದು. ಇಲ್ಲಾದರೆ ಇತಿಹಾಸ ಅಧ್ಯಯನ ಮಾಡೋದ್ರಿಂದ ನಾವು ವಕೀಲರಾಗಬಹುದು, ಶಿಕ್ಷಕರಾಗಬಹುದು, ಇಲ್ಲಾದರೆ ಗುಮಾಸ್ತರಾಗಬಹುದು, ಇಲ್ಲಾದರೆ ಇನ್ನಿತರ ಕೆಲವೊಂದಿಷ್ಟು ಇತಿಹಾಸ ಅಧ್ಯಯನ ಮಾಡೋದ್ರಿಂದ ನಾವು ಪ್ರಾಕ್ತನ ಶಾಸ್ತ್ರಜ್ಞರ ಇಲಾಖೆಯಲ್ಲಿ ಕೆಲಸವನ್ನು ನೋಡ್ಕೋಬೋದು, ಅಥವಾ ವಸ್ತು ಸಂಗ್ರಹಾಲಯದಲ್ಲಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಕೂಡ ನಾವು ನೌಕರಿಯನ್ನು ನೀಡಬಹುದು. ಇಷ್ಟು ಇತಿಹಾಸಕ್ಕೆ ಸಂಬಂಧಪಟ್ಟ 2 ಅಂಕದ ಪ್ರಶ್ನೆಗಳು. ಇನ್ನು ಮುಂದೆ 5 ಅಂಕದ ಪ್ರಶ್ನೆಗಳಲ್ಲಿ ನಾವು ಇತಿಹಾಸದ ವ್ಯಾಖ್ಯಾನಗಳನ್ನು ಬರೀರಿ ಅಂತ ಹೇಳ್ತಾರೆ. ಅವು ನೀವು ಮಿನಿಮಮ್ 4 ರಿಂದ 5 ವ್ಯಾಖ್ಯಾನವನ್ನು ಬರೀಬೇಕಾಗ್ತದೆ. ಆಮೇಲೆ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ, ಇದು 5 ಮಾರ್ಕ್ಸಿಗೆ ಬಂದಾಗ ಸುಮಾರು 6 ಅಂಶಗಳನ್ನು ನೀವು ಅಲ್ಲಿ ವಿವರಣೆ ಮಾಡಬೇಕಾಗ್ತದೆ. ಇಷ್ಟು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೋತ್ತರಗಳ ಚರ್ಚೆ ಜೊತೆಗೆ ಅದರ ಒಂದು ಮಾತುಗಳ ಕುರಿತು ನಾವು ಇವತ್ತು ಚರ್ಚೆ ಮಾಡಿದ್ವಿ. ಇನ್ನು ಮುಂದೆ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೊಂದು ಮಹತ್ವದಾಗಿರ್ತಕ್ಕಂಥ ಅಧ್ಯಯನವನ್ನು ನಾವು ಚರ್ಚೆ ಮಾಡೋಣ. ಅದರಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಅಧ್ಯಾಯ ಅಂದರೆ ನಾವು ಇಲ್ಲಿ ನೋಡ್ತಕ್ಕಂಥದ್ದು ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯಗಳ ಸ್ಥಾಪನೆ ಅಥವಾ ಕೊಡುಗೆ ಅಂತಕ್ಕಂಥದ್ದು. ಮುಂದಿನ ಅಧ್ಯಾಯದಲ್ಲಿ ಈ ಒಂದು ಪಾಠದ ಕುರಿತು ಚರ್ಚೆ ಮಾಡೋಣ.
ಧನ್ಯವಾದಗಳು. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 1 ಮಾರ್ಕ್ಸ್ 2 ಮಾರ್ಕ್ಸು ಹಾಗೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಟ್ಸನ್ನು ನೀವು ಮತ್ತು 5 ಮಾರ್ಕ್ಸಿಗೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಉತ್ತರವನ್ನು ಬರೆದಿಟ್ಕೊಳ್ಳಿ. ಪ್ರತ್ಯೇಕವಾದ ಇತಿಹಾಸ ಅಂತಕ್ಕಂಥ ನೋಟ್ಬುಕ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೋತ್ತರಗಳು ಹಾಗೂ ನೋಟ್ಸನ್ನು ಟಿಪ್ಪಣಿ ಮಾಡಿಟ್ಕೊಳ್ಳಿ. ಥ್ಯಾಂಕ್ ಯು.